ಕೆಲಸ ಮಾಡಿದೀರಾ? ಕೆಲಸ ಮಾತ್ರ ಒಂದೆರಡು ಮಾತು ಇಲ್ಲ, ಒಂದೆರಡು ಮಾತು. ಹಾಡು ನಿಮ್ದೆ. ಹೋಗ್ಲಿ, ಕ್ಯಾಮ್ರಾ ನೋಡ್ಕೊಂಡು ಮಾತಾಡಿ, ದಯವಿಟ್ಟು ನನ್ನ ನೋಡ್ಬೇಡಿ, ನಾಗೇನ ಸರ್ ನಂಗೆ ಬೈತಾರೆ. ಹಾಡಿಂದ ಶುರು ಮಾಡಿ. ಸಕ್ಕದಾಗಿ ಡಾನ್ಸ್ ಮಾಡಿದೀರಾ, ಆಕ್ಷನ್ ಮಾಡ್ತೀರಾ ಅಂತ ಗೊತ್ತಿತ್ತು, ಡಾನ್ಸ್ ಸಕ್ಕದಾಗಿ ಮಾಡಿದೀರಾ, ಏನ್ ಹೇಳ್ತೀರಾ? ಎಲ್ಲ ಮಾಧ್ಯಮ ಸ್ನೇಹಿತರಿಗೂ, ಹಿರಿಯ ಪತ್ರಕರ್ತರಿಗೂ, ಯೂಟ್ಯೂಬ್ ಚಾನಲ್ಸ್ ಮತ್ತು ಸೋಷಿಯಲ್ ಮೀಡಿಯಾ, ಡಿಜಿಟಲ್ ಎಲ್ಲ ಟಿ ವಿ ಮಾಧ್ಯಮ ಮತ್ತು ಎಲ್ಲರಿಗೂ ಕೂಡ ನಿಮ್ಮ ಮತ್ತೊಂದು ಸರಿ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ತಾವು ಈ ಸಮಯ ಕೊಟ್ಟು ಇಲ್ಲಿ ಬಂದಿದ್ದಕ್ಕೆ. ಇದು ನನ್ನ 2ನೇ ಸಿನಿಮಾ, ಬ್ರಹ್ಮ ರಾಕ್ಷಸ ಅಂತೇಳಿ. ಫಸ್ಟು ಕಲಿವೀರ ಮಾಡಿದ್ದು ಜ್ಯೋತಿ ಆರ್ಟ್ಸ್ ಬ್ಯಾನರಲ್ಲಿ, ಅದೇ ಮತ್ತೆ ಬ್ಯಾನರ್ಗೆ ಇನ್ನೊಂದು ಸಿನಿಮಾ ಬ್ರಹ್ಮ ರಾಕ್ಷಸ ಅಂತೇಳಿ. ಅದು ಕಲಿವೀರ ಬಂದಾಗ ಲಾಕ್ಡೌನ್ ಇತ್ತು, ಹಾಗಾಗಿ ನನಗೆ ನನ್ನ ಪ್ರತಿಭೆಯನ್ನು ಜನ ನೋಡಬೇಕು ಅಂತ ನಾನು ಆಸೆ ಪಟ್ಟಿದ್ದೇನೆ. ನಾನು ಬೇರೆ ಏನು ಬಯಸಿರಲಿಲ್ಲ ನಾನು. ಸೊ ನನಗೆ ಆ ಟೈಮಲ್ಲಿ ಹತ್ತತ್ರ ಹೇಳ್ತೀನಿ, ಒಂದು ಸುಮ್ಮನೆ ಒಂದು ಅಮೀರ್ ಖಾನ್ ಅವರೇನೋ ಒಂದು ಪೋಸ್ಟರ್ ಅಂಟಿಸಿದ್ರಂತೆ, ತುಂಬ ಅವ್ರ ಪೋಸ್ಟರ್ದವ್ರು ಅಂಟಿಸಿದ್ರು ಅಂತೇಳಿ. ನನಗೆ ಎಲ್ಲಿ ಅವಕಾಶ ಸಿಕ್ಕಿರಲಿಲ್ಲ ಹೇಳೋಕ್ಕೆ. ಫಸ್ಟು ನಾನು ನಡುಗ್ತೀನಿ ಮಾತಾಡೋಕ್ಕೆ ಮೀಡಿಯಾ ಮುಂದೆ ಅಂದಾಗ. ಇಲ್ಲಿಂದ ಲಾಕ್ಡೌನ್ ಟೈಮಲ್ಲಿ ಒಬ್ಬರು SP ಸರ್ ಇದ್ರು, ಪರಶುರಾಮ್ ಸರ್ ಅಂತ. ಅವ್ರನ್ನ ಕೇಳಿಕೊಂಡು, ನಮ್ಮ ಗಂಗಾಧರ್ ಸರ್ ಅಂತಿದ್ದಾರೆ ಹಲಗೇರಿ ಅಂತ, ಅವ್ರನ್ನ ಕೇಳಿಕೊಂಡು ಬೆಂಗಳೂರಿಂದ ಶುರು ಮಾಡೋದು, ಬೈಪಾಸಿಂದ ಶುರು ಮಾಡಿದವನು ಅಪ್ ಟು ಹುಬ್ಳಿವರೆಗೂ ರೋಡಲ್ಲಿ ಅಂಬ್ಲಿ ಇಟ್ಕೊಂಡು ಪೋಸ್ಟ್ ಅಂಟಿಸ್ಕೊಂಡು ಹೋಗಿನಿ. ಇವತ್ತಿಗೂ ನನ್ನ ಹತ್ರ ಡಾಟಾಸ್ ಹಂಗೆ ಇಟ್ಕೊಂಡಿದ್ದೀನಿ. ನಾಳೆ ಬೆಳಗ್ಗೆ ನಾನು ಕಲಿವೀರ 10 ಗಂಟೆಗೆ ರಿಲೀಸ್ ಆಗತ್ತಂದಾಗ ನಮ್ಮ ತಾಯಣಾಗೂ ಮಾಡಿ ಹೇಳ್ತೀನಿ, 2:30ವರೆಗೂ ನಮ್ಮ ಹುಡುಗ ವೀರೇಶ್ ಅಂತೇಳಿ ಮತ್ತು ಪ್ರಕಾಶ್ ಅಂತೇಳಿ ನಮ್ಮ ಆಟೋ ಡ್ರೈವರ್ ಇಬ್ಬರವರು, ಅವ್ರನ್ನ ಕರ್ಕೊಂಡು ಅಂಬ್ಲಿ ಇಟ್ಕೊಂಡು ರಾತ್ರಿ ಎಲ್ಲ ರಾಣಾಬಂದರಿಗೆ ಪೋಸ್ಟ್ ಅಂಟಿಸಿದ್ದೀನಿ. ಯಾಕೆ ಅಂದರೆ ಬರೀ ನಾನು ಆನ್ ಸ್ಕ್ರೀನಲ್ಲಿ ಕೆಲಸ ಮಾಡಿದ್ರೆ ಸಾಲದು, ಗ್ರೌಂಡ್ ವರ್ಕ್ ಮಾಡಬೇಕು. ಯಾಕಂದ್ರೆ ನನ್ನ ನಂಬಿ ನಿರ್ಮಾಪಕರು ದುಡ್ಡು ಹಾಕಿದ್ದಾರೆ, ನನ್ನ ನಂಬಿ ಕಲಾವಿದರು ಇರ್ತಾರೆ, ತಂತ್ರಜ್ಞರು ಇರ್ತಾರೆ. ನಾವು ಆ ಮಟ್ಟಿಗೆ ಕೆಲಸ ಮಾಡಿದರೆ ಮಾತ್ರ ಜನ ನಮ್ಮನ್ನು ಗುರುತಿಸ್ತಾರೆ. ಮತ್ತು ನಿರ್ದೇಶಕರು ಕೂಡ ಇಂಥ ಒಬ್ಬ ಹುಡುಗ ಬೇಕು, ಇಂಥ ಹಾರ್ಡ್ ವರ್ಕರ್ ಬೇಕು ಅಂತ ಹೇಳ್ತಾರೆ. ಖಂಡಿತ ನಾನು ಮಾಡಿದ್ದೀನಿ ಅಂತ ಹೇಳಲ್ಲ, ನನ್ನ ಕಡೆಯಿಂದ ಮಾಡಿಸಿದ್ದಾರೆ ಅಂತ ಹೇಳ್ತೀನಿ. ಖಂಡಿತ ನಾನೇನು ಮಾಡಿಲ್ಲ. ನನ್ನ ಒಂದಷ್ಟು ಸಂಸ್ಥೆಗಳಿದೆ, ನಮ್ಮ ಅನಾಥ ಸೇವಾಶ್ರಮಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ಅವರು ನನಗೆ ಒಳ್ಳೆ ಸಂಸ್ಕಾರವನ್ನು ತುಂಬಿದ್ದಾರೆ, ಒಳ್ಳೆ ವಿದ್ಯೆನೇ ಕಲಿಸಿದ್ದಾರೆ, ಯೋಗ ಆಗಲಿ ಮತ್ತೊಂದಾಗಲಿ. ಜೊತೆಗೆ ನಮ್ಮ ಮೈಸೂರು ರಂಗಾಯಣಕ್ಕೆ ನಾನು ಕೃತಜ್ಞನಾಗಿದ್ದೀನಿ. ನಮ್ಮ ನೀನಾಸಂ ಸಂಸ್ಥೆಗೂ ಕೂಡ ನಾನು ಕೃತಜ್ಞನಾಗಿದ್ದೀನಿ. ಡ್ಯಾನ್ಸ್ ಅಂತ ಬಂದರೆ ಒಂದೇ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ನಾನು ಯಾವುದೇ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಡ್ಯಾನ್ಸ್ ಕಲಿತು ಡ್ಯಾನ್ಸ್ ಮಾಸ್ಟರ್ ಆದವನಲ್ಲ. ನನ್ನ ರಾಣೆಬೆನ್ನೂರು ಜನಕ್ಕೆ ಗೊತ್ತು ನಾನು ಹೇಗೆ ಡ್ಯಾನ್ಸ್ ಮಾಡ್ತಿದ್ದೆ ಅಂತೇಳಿ. ನಮ್ಮೂರಲ್ಲಿ ಚೌಡವನ್ ಜಾತ್ರೆ ಅಂತ ನಡೀತದೆ, ಚೌಡೇಶ್ವರಿ ಜಾತ್ರೆ ಅಂತ. ಆ ಡ್ಯಾನ್ಸ್ ಜಾತ್ರೆ ನಡೀತಿರ್ಬೇಕಾದ್ರೆ ಮೆರವಣಿಗೆ ನಡೀತಾ ಇತ್ತು, ದೇವರಿಗೆ ಮೆರವಣಿಗೆ ತೊಗೊಂಡು ಹೋಗ್ತಿದ್ರು, ನಿಮ್ಗೆ ಗೊತ್ತಿರುತ್ತೆ. ಮೆರವಣಿಗೆ ತೊಗೊಂಡು ಹೋಗ್ತಿರ್ಬೇಕಾದ್ರೆ ನಾನು ಮುಖಕ್ಕೆ ಖರ್ಚು ಬಿಟ್ಕೊತಿದ್ದೆ, ಹಿಂಗೆ ಖರ್ಚು ಬಿಟ್ಕೊಂಡು ಕುಣಿತಿದ್ದೆ. ಆ್ಯಕ್ಚುಲಿ ಮುಂದೆ DJ ಮುಂದೆ ಕುಣಿತಿದ್ದೆ. ಅವಾಗ ನಮ್ಗೆ ಏನು ಮಾಡೋರು, ಇಲ್ಲಿಗೆ ನೋಟ್ ಹಾಕೋರು, ಇಲ್ಲಿ 5 ರೂಪಾಯಿ 10 ರೂಪಾಯಿ ನೋಟ್ ಹಾಕೋರು. ಅದನ್ನು ಯಾರು ಅಂತ ಗೊತ್ತಾಗ್ಬಾರ್ದು, ಮರ್ಯಾದೆ ಹುಡುಕಲ್ಲ. ನಮ್ಮ ಊರಾಗೆಲ್ಲ ಬೈತಾರೆ, ಗೊತ್ತಾಗಲ್ಲ ಅಲ್ಲೇ ನಿನಗೆ ಕುಣಿತಿರಲ್ಲೇ ಕತ್ಕೊಂಡಂಗೆ, ನಮ್ಮ ಕಡೆ ಬೈತಾರೆ. ಹಂಗೆ ಬೈತಾರೆ ಅಂತೇಳಿ ಗೊತ್ತಾಗ್ಬಾರ್ದು ಅಂತೇಳಿ ನಾನು ಹೇಳಲಿಲ್ಲ. ಅದಕ್ಕೆ ಹಂಗೆ ಕುಣಿತಿದ್ದೆ. ಆ್ಯಕ್ಚುಲಿ ಅಲ್ಲಿ ನಮ್ಮ ಜನ ನಾನು ಗುರ್ಸಿ ನೋಟ್ ಹಾಕ್ತಿದ್ರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಹಿಂಗೆ ತೆಗಿತಿರ್ಲಿಲ್ಲ, ಹಿಂಗೆ ಹಾಕೊಂಡು ಓಡಾಡ್ತಿದ್ದೆ. ನೋಡ್ರಿ ರೊಕ್ಕ ರೊಕ್ಕ ಅಂತ ಹಿಂಗೆ ಓಡಾಡ್ತಿದ್ದೆ. ಅದು ಅಲ್ಲಿಂದ ಕುಣಿಯಕ್ಕೆ ಶುರು ಮಾಡೋದನು. ಅದು ಹಾಡ್ತಾರಾಗ ಉಗುಳ್ತಾ ರೋಗ ಅಂತಾರಲ್ಲ, ಹಾಗೆ ಮಾಡ್ತಾ ಡ್ಯಾನ್ಸ್ ಮಾಡ್ತಾ ಸ್ವಂತ ಡ್ಯಾನ್ಸ್ ಕ್ಲಾಸ್ ತಗೊಂಡು ಮಕ್ಕಳಿಗೆ ಹೇಳ್ಕೊಟ್ಕೊಂಡು ರಿಯಾಲಿಟಿ ಶೋಸ್ ಮಾಡಿ ಡ್ಯಾನ್ಸ್ ಯೂನಿಯನಲ್ಲಿ ಮೆಂಬರ್ ಆಗಿ ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಅದು ಒಂಥರ ಜರ್ನಿನೇ. ನಂಗೆ ತುಂಬ ಖುಷಿ ಇದೆ. ನಾನು ಆಟೋ ಓಡಿದ್ದೀನಿ ಅನ್ನೋದಕ್ಕೆ ಖುಷಿ ಇದೆ, ನಾನು ಡ್ಯಾನ್ಸರ್ ಅಂತ ಹೇಳೋದಕ್ಕೆ ಖುಷಿ ಇದೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.